ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಫಲಗೊಳಿಸೋಣ. ಕರ್ತನು ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದಿನದ ಇಂದಿನ ದಿವಸ ನಾವು ಕರ್ತನ ಆರಾಧನೆಗೆ ಬರೋದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ನಮ್ಮ ಮನಸ್ಸು ಸಂಪೂರ್ಣವಾಗಿ ಶನಿವಾರ ದಿವಸ ನಾವು ನಾಳೆಯ ದಿವಸ ಹೋಗಬೇಕು, ಸಬ್ಬತ್ತಿನಕ್ಕೆ ಹೋಗ್ಬೇಕು, ದೇವರನ್ನ ಆರಾಧಿಸಬೇಕು, ದೇವರನ್ನ ಕೊಂಡಾಡಬೇಕು ಅನ್ನೋದನ್ನ ನಮ್ಮ ಆತ್ಮ, ಪ್ರಾಣ, ಶರೀರ ಮತ್ತು ಅದರಿಂದ ನಮ್ಮ ಕುಟುಂಬದ ಸದಸ್ಯರು ನಾವು ಮಾಡುವಂತ ಕಾರ್ಯಗಳು ಯಾವುದು ಕೂಡ ನಾವು ಪ್ರೋಗ್ರಾಮ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಾಳೆ ಸಬ್ಬತ್ ದಿನ ಇದೆ, ನಾಳೆ ನಾವು ಸಬ್ಬತ್ ದಿನಕ್ಕೆ ರೆಡಿ ಆಗಬೇಕು. ಈ ಟೈಮಲ್ಲಿ ನಾವು ಯಾವ ವಿಚಾರದಲ್ಲಿ ಹೆಚ್ಚಿನ ಬಿಸಿ ಇಲ್ಲದೆ ನಮ್ಮ ಮನಸ್ಸುಗಳು ಕರ್ತನಲ್ಲಿ ಇರಬೇಕು ಅಂತ ಅನ್ಕೊಂಡು ನಾವು ಸಿದ್ಧರಾಗ್ತಾ ಇರ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ನಾನು ಚಿಕ್ಕಂದಿನ ಇರುವಂತ ಸಂದರ್ಭದಲ್ಲಿ ನನ್ನ ತಾಯಿ ಯಾವಾಗಲೂ ಕೂಡ ವಾರ ಇಡೀ ಅವ್ರು ದುಡಿಯೋರು, ನಾವು ಕೂಡ ಸ್ಕೂಲ್ಗೆ ಹೋಗು ಬಂದಾಗ ಬೆಳಿಗ್ಗೆ ಒಂದ್ಸರಿ ಅಡಿಗೆ ಮಾಡಿ ಹೋದ್ರೆ ಅದು ರಾತ್ರಿ ತನಕ ಅವರು ರಾತ್ರಿ ಬಂದು, ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವರು, ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ಏನಾದ್ರೂ ಅವ್ರದ್ದು ಮಕ್ಕಳನ್ನ ಆರೈಕೆ ಮಾಡೋದು ಅಥವಾ ಏನಾದ್ರು ನೋಡಿಕೊಳ್ಳೋದು, ಆ ಮಧ್ಯದಲ್ಲಿ ಅವ್ರು ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ರು, ಬೆಳಿಗ್ಗೆ ಅಡಿಗೆ ಮಾಡಿ ಹೋಗೋರು. ಆದ್ರೆ ಶನಿವಾರ ಬರುವಾಗ ಅವರು ನಮ್ಮನ್ನ ಅವರ ಕೆಲಸದ ಕಡೆಗೋ ಅಥವಾ ದಾರಿಯಲ್ಲಿ ನನ್ನನ್ನ ಕಾಯ್ಕೊಂಡು ನಿಂತ್ಕೊಂಡಿರು, ನಾನು ಅನೇಕ ಸಾಮಾನುಗಳನ್ನ ಕೈಯಲ್ಲಿ ಇಟ್ಕೊಂತ ಇರ್ತೇನೆ, ಅದನ್ನ ನೀನು ತೆಗೆದುಕೊಂಡು ಹೋಗಿ ಮನೆಗೆ ತೆಗೆದುಕೊಂಡು ಹೋಗು, ಇಲ್ಲ ಅಂತಂದ್ರೆ ನಾವು ಜೊತೆಯಾಗಿ ಶಾಪ್ಗೆ ಹೋಗೋಣ, ಏನಾದ್ರೂ ತಿನ್ನೋದಕ್ಕೆ ಏನಾದ್ರೂ ತೆಗೆದುಕೊಂಡು ಬರೋಣ ಅಂತ ಅನ್ಕೊಂಡು. ಆವಾಗ ಆ ಶನಿವಾರ ಬಂದ್ರೆ ಯಾವಾಗ್ಲೂ ಕೂಡ ನಮ್ಗೆ ಸ್ಕೂಲ್ ಮಕ್ಕಳು, ನನ್ಗೆ ನನ್ನ ತಮ್ಮನಿಗೂ ಶನಿವಾರ ಬಂದ್ರೆ ಏನಂತಂದ್ರೆ ಸಂತೋಷ. ಯಾಕಂದ್ರೆ ನನ್ನ ತಾಯಿ ಏನಾದ್ರೂ ನಮ್ಗೆ ತಗೊಬರ್ತಾರೆ. ಈ ಒಂದು ಸಂಡೆ ನಮ್ಗೆ ಪ್ರತಿ ವಾರವೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಭಾನುವಾರ ಅಂದ್ರೆ ಒಂದು ಹಬ್ಬ. ಭಾನುವಾರದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ನಾನ್ ವೆಜ್ ಅನ್ನ ಮಾಡ್ತಾರೆ. ಅದು ಹಬ್ಬದ ರೀತಿಯ ವಾತಾವರಣದಲ್ಲಿ ಇರುತ್ತೆ. ಭಾನುವಾರ ಏನಂದ್ರೆ ನಾನ್ ವೆಜ್ ಇಲ್ವಾ, ಅದೇ ಮನೆಯಲ್ಲಿ ಏನಾದ್ರು ಶೋಕಾಚರಣೆ ಏನಾದ್ರು ಇದೆಯಾ ಅನ್ನೋ ರೀತಿಯಲ್ಲಿ ಭಾವನೆ. ಯಾಕಂದ್ರೆ ಆ ರೀತಿಯಲ್ಲಿ ಹಬ್ಬನ ಆಚರಣೆ ರೀತಿಯಲ್ಲಿ ಭಾನುವಾರ. ಆದ್ರೆ ನಾನು ಕ್ರಿಸ್ತನಲ್ಲಿ ಬಂದ ನಂತರ ಕರ್ತನ ಅದಕ್ಕಿಂತ ಹೆಚ್ಚಿನದಾದ ಹಬ್ಬದ ವಾತಾವರಣ. ಹಲ್ಲೆಲೂಯಾ. ಆತನ ಸನ್ನಿಧಾನದಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಅದು ರಜಾ ದಿನ ಅಲ್ಲ, ನಮಗೆ ಮಲಗುವ ಸಮಯವಲ್ಲ, ನಾವು ಹೊರಗಡೆ ಯಾವುದೋ ಒಂದು ಫಂಕ್ಷನ್ಗೋ, ಮದುವೆಗೋ, ಹುಟ್ಟುಹಬ್ಬಕ್ಕೋ ಯಾವುದಕ್ಕೂ ಹೋಗುವಂತ ಸಮಯವಲ್ಲ, ಜನರ ಜೊತೆ ಮಾತನಾಡುವಂತ ಸಮಯವಲ್ಲ, ಅದು ಕರ್ತನ ಜೊತೆ ಮಾತನಾಡುವ ಸಮಯ. ನಮಗೆ ಇಂದಿನ ನಾನು ಅನ್ಯ ಜನರಾಗಿರೋ ಕೇವಲ ದೇಹ ಮಾತ್ರ ಸಂತೋಷಗೊಳ್ತಾ ಇತ್ತು. ಏನೋ ಆಹಾರವನ್ನ ಸೇವಿಸೋದಾಗಿರ್ಬೋದು, ಇನ್ನೊಬ್ಬರ ಜೊತೆ ಮಾತನಾಡೋದಾಗಿರ್ಬೋದು, ಅಥವಾ ಆ ಒಂದು ಮಾಡುವಂತ ಸಂದರ್ಭದಲ್ಲಿ ಮಾಡಿ ತಿನ್ನೋದಕ್ಕಿಂತ ಮುಂಚೆ ಅದನ್ನ ನೋಡಿ ನೋಡಿ ಸಂತೋಷ ಪಡೋದಾಯ್ತು ಆಗಿರ್ಬೋದು. ಆದ್ರೆ ಈಗ ಕರ್ತನ ಆತ್ಮ, ಪ್ರಾಣ, ಶರೀರಕ್ಕೆ ಸಂತೋಷವನ್ನ ಕೊಡ್ತಿದ್ದಾರೆ. ಈ ಲೋಕದಲ್ಲಿರುವಂತ ಪ್ರೀತಿಗಿಂತ ಆತನ ಪ್ರೀತಿ ಅದು ಅತ್ಯುನ್ನತವಾದದ್ದು, ಶ್ರೇಷ್ಠವಾದದ್ದು, ಅದು ಮಹೋನ್ನತವಾದದ್ದು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಆತ್ಮ, ಪ್ರಾಣ, ಶರೀರ ಈ ಕ್ಷಣದಿಂದಲೇ ನಾಳೆಯ ಸಬ್ಬತ್ತಿನಗೋಸ್ಕರವಾಗಿ ಸಿದ್ಧವಾಗಲಿದ್ದೇವೆ. ಹಲ್ಲೆಲೂಯಾ. ನಾವು ಸಬ್ಬತ್ತಿನದ ಪ್ರಾಮುಖ್ಯತೆ ನಮ್ಮ ಜೀವಿತದಲ್ಲಿ ಏನಿದೆ ಅದು ಎಂದಿಗೂ ನಾವು ಕಳೆದುಕೊಳ್ಳಬಾರದು. ಯಾಕಂತಂದ್ರೆ ಯಾವುದೇ ಏನೇ ಪರಿಸ್ಥಿತಿ ಬರಲಿ, ಯಾವುದೇ ಸಂತೋಷ ಬರಲಿ, ಯಾವ ಐಶ್ವರ್ಯ ಬಂದರೂ ಕೂಡ ಸಬ್ಬತ್ ದಿನದಲ್ಲಿ ನಾವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಮನಸ್ಸಿನಿಂದ ಭಾಗಿಯಾಗುವುದನ್ನು ಎಂದಿಗೂ ಕೂಡ ಬಿಡಬಾರದು. ಅದು ಶನಿವಾರ ದಿವಸ ನಮ್ಮಲ್ಲಿಂದು ಸಿದ್ಧತೆ ಆಗಬೇಕು. ನಾಳೆಯ ದಿವಸ ಸಬ್ಬತ್ ದಿನ ನಾವೆಲ್ಲರೂ ಕುಟುಂಬವಾಗಿ ದೇವರ ಸನ್ನಿಧಾನಕ್ಕೆ ಹೋಗುವಂತ ಒಂದು ಸಿದ್ಧತೆ ನಮ್ಮಲ್ಲಿ ಆಗಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ವಾಕ್ಯ ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂತ ವಾಕ್ಯ ಭಾಗ, ನಾವು ಥೆಸಲೋನಿಕದವರ ಪತ್ರಿಕೆ ಹೋಗ್ತಾ ಇದ್ದೇವೆ. ಥೆಸಲೋನಿಕದಲ್ಲಿ ಒಂದು ಸಭೆ ಇತ್ತು. ಆ ಸಭೆಯನ್ನ ಬಲಪಡಿಸುವುದಕ್ಕೋಸ್ಕರವಾಗಿ ದೇವರು ಅಪೊಸ್ತಲನಾದ ಪೌಲನಿಗೆ ದೇವರು ನೇಮಿಸಿದ. ಆತನು ಅವರಿಗೆ ಆ ಒಂದು ಸ್ಥಳಕ್ಕೆ ಹೋಗದೇ ಇರುವಂತಹ ಸಂದರ್ಭದಲ್ಲಿ ಅವರನ್ನ ಮುಖಾಮುಖಿಯಾಗಿ ದರ್ಶಿಸಿ, ನೀವು ಹೀಗೆ ಹೀಗೆ ನಡೆದುಕೊಳ್ಳ್ರಿ, ಹೀಗೆ ಹೀಗೆ ಮಾಡಿರಿ, ಹೀಗೆ ಹೀಗೆ ದೇವರು ನಿಮಗೆ ಈ ಮಾತನ್ನ ಹೇಳುತ್ತಿದ್ದಾನೆ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳದಿರುವಂತ ಸಂದರ್ಭದಲ್ಲಿ ಆತನು 2 ಪತ್ರಿಕೆಗಳನ್ನ ಬರೀತಾನೆ. ಮೊದಲನೇ ಪತ್ರಿಕೆಯಲ್ಲಿ ನೋಡುವಾಗ ಮೊದಲನೇದಾಗಿ ಆತನು ಈ ರೀತಿಯಲ್ಲಿ ಕೆಲವು ಪಾಯಿಂಟ್ ಗಳನ್ನ ಬರೆದನು. ಪೌಲನು ಥೆಸಲೋನಿಗೆ ಕಾಣಬಂದ ಸದ್ಗುಣಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಮೊದಲನೇದಾಗಿ ಅವರಲ್ಲಿ ಕಂಡಂತಹ ಸದ್ಗುಣಗಳನ್ನ, ಅವರು ದೇವರ ವಿಚಾರದಲ್ಲಿ ನಡೆಯುತ್ತಿರುವುದನ್ನ, ಅವರು ದೇವರ ವಿಚಾರದಲ್ಲಿ ನಡೆಯುವಂತ ರೀತಿಯನ್ನ ನೋಡಿ ದೇವರಿಗೆ ಸ್ತೋತ್ರ ಮಾಡುತ್ತಿದ್ದಾನೆ. ಎರಡನೇದಾಗಿ ನೋಡುವಾಗ ಪೌಲನು ಥೆಸಲೋನಿಗೆ ನಡ್ಕೊಂಡ ರೀತಿಯ ವಿವರಣೆ, ಅವನು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನಾನು ವಿಶ್ವಾಸಿಗಳ ಜೊತೆ
ನಾನು ಯಾವ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ, ಆರಾಧನೆ ಮಾಡುವಂತ ಸಂದರ್ಭದಲ್ಲಿ, ಕೌನ್ಸಿಲಿಂಗ್ ಕೊಡುವಂತ ಸಂದರ್ಭದಲ್ಲಿ ನಾನು ಯಾವ ರೀತಿ ನಡೆದುಕೊಂಡೆ ಅನ್ನೋದನ್ನ ಅಲ್ಲಿ ಥೆಸಲೋನಿಕದವರ ಸಭೆಗೆ ಅರ್ಥೈಸುತ್ತಿದ್ದಾನೆ. ಕ್ರೈಸ್ತ ಸಭೆಯವರಿಗೆ ಮೂರನೇದಾಗಿ ಕ್ರೈಸ್ತ ಸಭೆಯವರಿಗೆ ಉಂಟಾದ ಹಿಂಸೆಯನ್ನು ಯಹೂದ್ಯರ ವಿರೋಧವನ್ನು ಕುರಿತದ್ದು. ಯಾಕಂತಂದ್ರೆ ಕ್ರೈಸ್ತ ಸಭೆಯವರಿಗೆ ಯಾವ ರೀತಿಯ ಹಿಂಸೆ ಉಂಟಾಗುತ್ತದೆ, ಅವರದೇ ಪಂಗಡದವರಾದ ಕ್ರಿಸ್ತನು ಮೊದಲನೇದಾಗಿ ರಕ್ಷಣೆ ಮಾಡಲು ನೋಡಿದಂತ ಯಹೂದ್ಯರಿಂದ ಅವರಿಂದ ಯಾವ ರೀತಿಯ ಒಂದು ಹಿಂಸೆಗಳು ಬರ್ತವೆ ಅನ್ನೋದನ್ನ ಥೆಸಲೋನಿಕದವರಿಗೆ ಅರ್ಥೈಸಿದ್ದಾನೆ. ಯಾಕಂತಂದ್ರೆ ಯಾರು ಕ್ರೈಸ್ತರು ಎನ್ನುವಂತ ಶಬ್ದ ಬರೋದಕ್ಕಿಂತ ಮುಂಚೆ ಯಹೂದ್ಯರು ಎಂದು ಹೇಳದಿಂದ ನ್ಯಾಯ ಪ್ರಮಾಣ ನಮಗೆ ಕೊಡಲ್ಪಟ್ಟಿದೆ ಅನ್ನುವಂತ ಒಂದು ದೊಡ್ಡ ಭಾವನೆ ಅಥವಾ ಔದಾರಿ ಅವರಲ್ಲಿ ಇರಬೇಕಿತ್ತು. ಆದ್ರೆ ಅವರಲ್ಲಿ ಏನ್ ತುಂಬಿಕೊಂಡಿತ್ತು? ಅಹಂಕಾರ ತುಂಬಿಕೊಂಡಿತ್ತು. ನಾವೇ ಪರಿಶುದ್ಧರು, ನಾವೇ ಮೊದಲನೆಯವರು, ನಮಗಿಂತ ದೇವರನ್ನು ಆರಾಧಿಸೋಣ, ಆತನು ಒಬ್ಬನೇ ದೇವರು, ಆತನು ನಮ್ಮ ದೇವರಾಗಿದ್ದಾನೆ, ಯೇಸು ದೇವರಲ್ಲ, ಅದನ್ನು ಪ್ರವಾದಿಯಾಗಿದ್ದಾನೆ ಅನ್ನುವಂತ ಭಾವನೆ ಅದರಲ್ಲಿ ಇದ್ದರಿಂದ ಅವರು ಯಾರನ್ನೇ ಈ ರೀತಿಯಲ್ಲಿ ಯೇಸುವನ್ನು ಹಿಂಬಾಲಿಸುವವರು ಇದ್ದರೂ ಕೂಡ ಒಂದು ಕೀಳು ಮನೋಭಾವದಲ್ಲಿ ನೋಡುತ್ತಿದ್ದರು. ಆವಾಗ ಪೌಲನವರನ್ನ ಈ ರೀತಿ ವ್ಯಕ್ತಿಗಳು ಮಾತನಾಡುತ್ತಾರೆ, ಇದಕ್ಕೆ ವಿಚಾರವಾಗಿ ಬಹಳ ಎಚ್ಚರದಿಂದಿರಿ ಅನ್ನೋದನ್ನ ಹೇಳುವುದನ್ನ ನಾವು ಆ ವಾಕ್ಯಗಳಲ್ಲಿ ಗಮನಿಸ್ತೇವೆ. ಪೌಲನು ಥೆಸಲೋನಿಕದವರ ನಾಲ್ಕನೇದಾಗಿ ಪೌಲನು ನೋಡೋದಕ್ಕೆ ಆಸೆ ಪಟ್ಟು ತಿಮೋಥೆಯನನ್ನು ಅವರ ಬಳಿಗೆ ಕಳುಹಿಸಿರುವುದು. ಇಲ್ಲಿ ಪೌಲನು ಆ ಸ್ಥಳಕ್ಕೆ ಬರ್ತಾ ಸೀನಿಯರ್ ಪಾಸ್ಟರ್ ಆಗಿ ಆ ಒಂದು ಸ್ಥಳಕ್ಕೆ ಬರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಯಾರನ್ನ ಕಳಿಸ್ತಿದ್ದಾರೆ? ತಿಮೋಥೆಯನನ್ನ ಅಲ್ಲಿ ಥೆಸಲೋನಿಕದವರನ್ನ ನೋಡಿ ಬಾ, ವಿಚಾರಿಸಿ ಬಾ, ಅವರೆಲ್ಲ ವಿಚಾರಗಳನ್ನ ತಿಳಿದುಕೊಂಡು ಬಾ, ಅವರಿಗೆ ಅಗತ್ಯತೆಗಳೇನು, ಅವರ ಪ್ರಾರ್ಥನೆ ರಿಕ್ವೆಸ್ಟ್ಗಳೇನು ಅನ್ನೋದನ್ನ ತಿಳಿದುಕೊಂಡು ಬಾ ಅಂತ ಹೇಳ್ತಿರೋದುಂಟು. ಐದನೇದಾಗಿ ಕ್ರೈಸ್ತರಿಗೆ ಇರತಕ್ಕ ನಡವಳಿಯನ್ನ ಕುರಿತಿದ್ದು. ಅಲ್ಲಿ ನಾವು ನೋಡ್ತದೆ, ನೀವು ಕ್ರೈಸ್ತರು ಎಂದು ಹೇಳುತ್ತಿದ್ದೀರಲ್ಲ, ಯೇಸುವನ್ನ ನಂಬುತ್ತೀರಿ ಎಂದು ಹೇಳುತ್ತಿದ್ದೀರಲ್ಲ, ಯೇಸುವನ್ನ ಹಿಂಬಾಲಿಸ್ತಿದ್ದೀರಿ ಎಂದು ಹೇಳ್ತಾರಲ್ಲ, ಈ ಒಂದು ನಡವಳಿಕೆಗಳು ನಿಮ್ಮಲ್ಲಿ ಇರಬೇಕು ಎಂದುಕೊಂಡು ಐದನೇದಾಗಿ ಅಲ್ಲಿ ಮೊದಲನೇ ಥೆಸಲೋನಿಕದಲ್ಲಿ ಹೇಳ್ತಿದ್ದಾನೆ. ಥೆಸಲೋನಿಕದಲ್ಲಿ ಆರನೇ ವಿಚಾರ ಎಂದರೆ ಯೇಸು ಕರ್ತನು ಪ್ರತ್ಯಕ್ಷನಾಗದೆ ಮುಂಚಿತವಾಗಿ ಸಾಯುವ ಭಕ್ತರನ್ನ ಕುರಿತಿದ್ದು. ಅಂದ್ರೆ ಯೇಸು ಕ್ರಿಸ್ತನ ಒಂದು ಬರೋಣ ಯಾವ ರೀತಿಯಲ್ಲಿ ಆ ಪೇತ್ರನ ಕಾಲದಲ್ಲಿ, ಪೌಲನ ಕಾಲದಲ್ಲಿ ಅವರೆಲ್ಲರೂ ಕೂಡ ಅಂದುಕೊಂಡಿದ್ದರೆ ನನ್ನ ಆಯಸ್ಸು ಎಷ್ಟಿದೆಯೋ ಅದರ ಒಳಗಡೆ ಮಧ್ಯಾಕಾಶದಲ್ಲಿ ನಾನು ಯೇಸುವನ್ನ ನೋಡ್ತೇನೆ ಅಂತ ಸಾರಿ ಬಂದವರಾಗ. ಆದ್ರೆ ಕೊನೆಗೆ ದೇವರು ಒಂದು ಪ್ರಕಟಣೆಯನ್ನು ಅವರಿಗೆ ಕೊಡುತ್ತಿದ್ದಾರೆ. ಹಾಗಾದ್ರೆ ಅಲ್ಲಿರುವಂತಹ ವಿಶ್ವಾಸಿಗಳು ಕೇಳ್ತಾರೆ, ನಿನ್ನೆ ಮೊನ್ನೆ ನನ್ನ ತಂದೆ ಸತ್ತೋದ್ರಲ್ಲ, ಅವರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಅವರು ಸೇರ್ತಾರೆ, ಎಲ್ಲಿಗೆ ಪರಲೋಕಕ್ಕೆ ಹೋಗ್ತಾರೆ? ನೀನು ಹೇಳಿದಲ್ಲ, ನಿನ್ನ ಆಯಸ್ಸಿನ ಒಳಗಡೆ ಅಥವಾ ನಮ್ಮ ಆಯಸ್ಸಿನ ಒಳಗಡೆ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುತ್ತಾನೆಂದು ಹೇಳಿದೆಯಲ್ಲ, ಹಾಗಾದ್ರೆ ನನ್ನ ತಂದೆ ಎಲ್ಲೂ ಹೋಗ್ತಾರೆ, ನನ್ನ ಸಂಬಂಧಿಕರೆಲ್ಲೂ ಹೋಗ್ತಾರೆ ಎಂದು ಹೇಳುವಾಗ ಆತನು ಅಲ್ಲಿ ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಸಾಯುವ ಭಕ್ತರ ವಿಚಾರವಾಗಿ ಅವರು ಎಲ್ಲಿ ಹೋಗುತ್ತಾರೆ ಅನ್ನೋದನ್ನ ಬರೆಯಲ್ಪಟ್ಟಿದ್ದು. ನಮಗೆ ಎಲ್ಲರಿಗೂ ಗೊತ್ತು, ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಸತ್ತವರು ಮೊದಲು ಸಮಾಧಿಯಿಂದ ಹೊರಗಡೆ ಬರುತ್ತಾರೆ. ಅವರು ಅಲ್ಲಿ ಕಣ್ಣು ಮಿಟುಕಿಸುತ್ತಲೇ, ಕಣ್ಣು ರೆಪ್ಪೆ ಹೊಡೆಯುವಷ್ಟರಲ್ಲಿ ಅವರು ಮಧ್ಯಾಕಾಶಕ್ಕೆ ಪ್ರವೇಶಿಸುತ್ತಾರೆ ಅನ್ನೋದನ್ನ ನಾವು ನೋಡ್ತೇವೆ. ಅವರಲ್ಲಿ ಒಂದು ರೂಪಾಂತರ ಉಂಟಾಗುತ್ತದೆ ಅನ್ನೋದನ್ನ ಅಲ್ಲಿ ಪೌಲನು ಹೇಳುವುದನ್ನು ನಾವು ಗಮನಿಸಿ. ಏಳನೇದಾಗಿ ಕ್ರೈಸ್ತರು ಅನುಸರಿಸತಕ್ಕ ಕೆಲವು ಸೂತ್ರಗಳು. ಯಾಕೆಂದ್ರೆ ನಮಗೆ ಮ್ಯಾಥ್ಸ್ ಅಲ್ಲಿ ಕೂಡ ಸೂತ್ರ ಇದ್ರೆ ನಮಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬಹಳ ಈಸಿ. ಮೊನ್ನೆ ನಾವು ನಮ್ಮ ಲ್ಯಾಂಡ್ ಇದು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಅವರು ಮೆಷರ್ಮೆಂಟ್ ಮಾಡಿದಾಗ ನಾವು ಮೊದಲನೇದಾಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದು ಈ ರೀತಿಯ ಒಂದು ಆಕಾರ ಉಳ್ಳಂತ ಒಂದು ಚೌಕದ ಒಂದು ಫಾರ್ಮುಲಾ ಏನು ಅನ್ನೋದನ್ನ ಸರ್ಚ್ ಮಾಡುವಾಗ ನಮಗೆ ಫಾರ್ಮುಲಾ ಸಿಕ್ಕಿದ್ರಿಂದಲೇ ಪಟ್ಟಂತ ನಾವು ಇದರ ವಿಸ್ತೀರ್ಣ ಎಷ್ಟು ಎನ್ನುವುದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಯ್ತು. ಅದಕ್ಕೆ ಕರ್ತನು ಕೆಲವು ಸೂತ್ರಗಳನ್ನ ಆ ವಾಕ್ಯಗಳಲ್ಲಿ ಕೊಟ್ಟಿದ್ದಾನೆ. ಆ ಒಂದು ಪೌಲನು ಆ ಸೂತ್ರಗಳನ್ನ ಯಾರಿಗೆ ತಿಳಿಸ್ತಾ ಇದ್ದಾನೆ? ಥೆಸಲೋನಿಕದವರ ಸಭೆಗೆ ತಿಳಿಸ್ತಾ ಇದ್ದಾನೆ. ಹೀಗೆ ಮೊದಲನೇ ಪತ್ರಿಕೆಯನ್ನು ಮುಗಿಸಿದ ನಂತರ ಪೌಲನ ಎರಡನೇ ಪತ್ರಿಕೆಗೆ ಬರುತ್ತಿದ್ದಾನೆ. ಎರಡನೇ ಪತ್ರಿಕೆಯಲ್ಲಿ ಪ್ರಾರಂಭದಲ್ಲಿ ಪೌಲನ ಹೇಳ್ತಾರೆ, ಆತನಿಗೆ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುತ್ತಾ ಎರಡನೇ ಥೆಸಲೋನಿಕ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 4ನೇ ವಚನವನ್ನ ಇವತ್ತಿನ ದಿವಸ ನಾವು ತಲೆಬರಹದ ವಾಕ್ಯವಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ. 3ನೇದಾಗಿ ನೋಡುವಾಗ ಆ ವಾಕ್ಯ ಈ ರೀತಿ ಇಲ್ಲಿದೆ: ಸಹೋದರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು
ಯೋಗ್ಯ. ಯಾಕೆಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ, ಪರಸ್ಪರವಾದ ಆ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಪೌಲನು ಹೇಳ್ತಾ ಇದ್ದಾನೆ, ನಾನು ದೇವರಿಗೆ ನಿಮ್ಮ ವಿಚಾರವಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಯಾಕೆ? ನಿಮ್ಮಲ್ಲಿರುವ ನಂಬಿಕೆಯನ್ನು ನೋಡಿ, ನಿಮ್ಮಲ್ಲಿರುವಂತ ಒಬ್ಬರಿಗೊಬ್ಬರು ಇರುವಂತ ಪ್ರೀತಿಯನ್ನ ನೋಡಿ, ನಾನು ಥೆಸಲೋನಿಕದವರ ವಿಶ್ವಾಸಿಗಳನ್ನ ನೋಡಿ, ಥೆಸಲೋನಿಕದಲ್ಲಿರುವಂತ ಸಭೆಯಲ್ಲಿರುವಂತ ಜನರನ್ನ ನೋಡಿ ನಾನು ಸ್ತೋತ್ರ ಮಾಡುತ್ತಿದ್ದೇನೆ ಎಂದು ಹೇಳ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದರದ ಕಾರಣ ಏನು ಎಂದು ಕೆಳಗಡೆ ನೋಡುವಾಗ 4ನೇ ವಚನ, ಹೀಗಿರುವುದರಿಂದ ನಿಮಗೆ ಬಂದಿರುವ ಎಲ್ಲಾ ಹಿಂಸೆಗಳಲ್ಲಿಯೂ ನೀವು ಅನುಭವಿಸುತ್ತಿರುವ ಸಂಕಟಗಳಲ್ಲಿಯೂ ತೋರಿ ಬಂದ ನಿಮ್ಮ ತಾಳ್ಮೆ ನಂಬಿಕೆಯನ್ನು ನೆನೆಸಿ ನಿಮ್ಮ ವಿಷಯವಾಗಿ ಹೆಚ್ಚಳಪಟ್ಟು ದೇವರ ಸಭೆಯೊಳಗೆ ನಾವೇ ಮಾತನಾಡುತ್ತೇವೆ. ಹಲ್ಲೆಲೂಯಾ. ಇಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ನಡೆಯುತ್ತಲ್ಲ, ಸತ್ತವನ ಎದ್ದನಲ್ಲ, ಅಥವಾ ಯಾವುದೋ ಒಂದು ಮರಣಾಂತಿಕ ರೋಗ ಗುಣವಾಯಿತಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಒಂದು ಕಾರ್ಯ ನಡೆಯುತ್ತಲ್ಲ, ದೊಡ್ಡ ಯುದ್ಧದಲ್ಲಿ ನೀವು ಜಯ ಹೊಂದಿದ್ರಲ್ಲ, ಅದಕ್ಕೋಸ್ಕರವಾಗಿ ನಾವು ಸ್ತೋತ್ರ ಮಾಡುತ್ತೇವೆ, ಅದಕ್ಕೋಸ್ಕರವಾಗಿ ನಿಮ್ಮ ನಂಬಿಕೆ ಹೆಚ್ಚಲ್ಪಟ್ಟಿದೆ, ಅದಕ್ಕೋಸ್ಕರವಾಗಿ ನಿಮ್ಮ ಪ್ರೀತಿ ಹೆಚ್ಚಲ್ಪಟ್ಟಿದೆ ಎಂದು ಪೌಲನು ಹೇಳ್ತಾ ಇಲ್ಲ. ಅದನ್ನ ಹೇಳ್ತಾ ಇದ್ದೇನೆ, ನೀವು ಎಲ್ಲಾ ಹಿಂಸೆಗಳಲ್ಲಿ, ನೀವು ಅನುಭವಿಸಿರುವ ಸಂಕಟಗಳಲ್ಲಿ ತೋರಿ ಬಂದ ತಾಳ್ಮೆ ನಂಬಿಕೆಯನ್ನು ನೆನೆಸಿ ನಾನು ಸ್ತೋತ್ರ ಮಾಡ್ತಿದ್ದೇನೆ. ಹಲ್ಲೆಲೂಯಾ. ಅದರ ನಿಮಿತ್ತವಾಗಿ ನಿಮ್ಮ ನಂಬಿಕೆ ಹೆಚ್ಚಿದೆ, ಅದರ ನಿಮಿತ್ತವಾಗಿ ನೀವು ಒಬ್ಬರಿಗೊಬ್ಬರು ಪ್ರೀತಿಸ್ತಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಅದ್ಭುತ ನಡೆಯೋದ್ರಿಂದ ಒಂದು ನಂಬಿಕೆ ಆದ್ರೆ, ಆ ಅದ್ಭುತಕ್ಕಿಂತ ಹೆಚ್ಚಿನದಾಗಿ ಹಿಂಸೆ ಸಂಕಟಗಳಲ್ಲಿ ನಾವು ಹಾದು ಹೋಗುವಾಗ ದೇವರಲ್ಲಿ ಯಾವಾಗ ತಾಳ್ಮೆಯಿಂದ ಇರುತ್ತೇವೋ, ಈಗಲೂ ಕೂಡ ಕ್ರಿಸ್ತನ ಒಂದು ಸಭೆಯಲ್ಲಿ ಬೇರೂರಲ್ಪಟ್ಟಿದ್ದೇವೋ ಅದರಿಂದ ಹೆಚ್ಚಿನ ನಂಬಿಕೆ ಉಂಟಾಗ್ತದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಪರಸ್ಪರ ಪ್ರೀತಿ ಬಗ್ಗೆ ಯಾಕೆ ಇಲ್ಲಿ ವಿಷಯ ಬಂದಿದೆ ನೋಡುವಾಗ, ಒಬ್ಬನಿಗೆ ಕಷ್ಟ ಇದ್ದಾಗ ಇನ್ನೊಬ್ಬ ವಿಶ್ವಾಸಿಗೆ ಸಂತೋಷವಾಗುತ್ತೋ, ಖುಷಿ ಅಥವಾ ದುಃಖ ಆಗುತ್ತೋ, ನೋವಾಗುತ್ತೋ, ನಾನು ಮೊಣಕಾಲು ಊರಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಅನ್ಸುತ್ತೋ, ಆ ರೀತಿಯ ಅನ್ಸುತ್ತೋ, ಯಾವ ರೀತಿ ಅನ್ಸುತ್ತೆ? ಪ್ರಾರ್ಥನೆ ಮಾಡಬೇಕು ಅಂತ ಅನ್ಸೋದಾದ್ರೆ ನಿನಗೊಂದು ಆತ್ಮ ಭಾರ ಇದೆ. ಹಲ್ಲೆಲೂಯಾ. ಆತನು ನಿನಗೆ ಯಾವುದೇ ಕೆಟ್ಟತನವನ್ನ ಮಾಡಲಿ, ಒಂದು ವೇಳೆ ನಿಮ್ಮ ಒಂದು ಸಂಬಂಧಿಕರ ವಿಚಾರವನ್ನ ತೇಜೋ ಮಾಡಿದಂತ ವ್ಯಕ್ತಿಗಳೇ ಆಗಿರಲಿ, ನಿಮ್ಮ ಹೃದಯದಲ್ಲಿ ಇನ್ನೊಬ್ಬರು ವಿಶ್ವಾಸ ಕಷ್ಟದಲ್ಲಿರುವಾಗ ನಿನಗೆ ಮೊಣಕಾಲೂರಿ ಪ್ರಾರ್ಥಿಸಬೇಕು, ದೇವರವರನ್ನ ಒಳ್ಳೇದು ಮಾಡಲಿ, ದೇವರವರಿಗೆ ಬಿಡುಗಡೆ ಕೊಡ್ಲಿ ಎನ್ನುವಂತ ಹೃದಯದಲ್ಲಿ ಆಲೋಚನೆ ಬಂತು, ನಿನಗೆ ನಿಜವಾದ ಆತ್ಮ ಭಾರ ಇರೋದಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನೇ ಪೌಲನು ಥೆಸಲೋನಿಕದವರಲ್ಲಿ ನೋಡಿ ಇದನ್ನ ಹೇಳ್ತಾ ಇದ್ದಾನೆ. ಯಾಕೆ ಈ ಒಂದು ಶೋಧನೆ, ಕಷ್ಟ, ಬಾಧೆ ಬಂದಾಗ ಯಾಕೆ ಪೌಲನು ನಂಬಿಕೆ ಹೆಚ್ಚಾಗುತ್ತೆ, ಅಥವಾ ಒಬ್ಬರ ಮಧ್ಯದಲ್ಲಿ ಒಬ್ಬರು ಪ್ರೀತಿ ಹೆಚ್ಚಾಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದಾಗ, ಪೌಲನು ಕೂಡ ಇದೇ ರೀತಿಯ ಒಂದು ಕಷ್ಟಗಳಲ್ಲಿ ಹಾದು ಹೋಗಿದ್ದಾನೆ. ಪೌಲನು ಆತನ ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯದಲ್ಲಿ ಪೌಲನ ಪರಿಸ್ಥಿತಿ ಹೇಗಿದೆ ಅಂತ ನೋಡುವಾಗ, ಆತನನ್ನ ಕ್ರಿಸ್ತನ ನಿಮಿತ್ತವಾಗಿ ಆತನನ್ನ ಕಾರಾಗೃಹದಲ್ಲಿ ಇಟ್ಟು, ಆದ ನಂತರ ಕಸ್ಟಡಿಯಲ್ಲಿ ಇಟ್ಟು, ಆದ ನಂತರ ಒಬ್ಬೊಬ್ಬರ ಜೊತೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಬ್ಬೊಬ್ಬರ ಜೊತೆ ನೀನು ಹೀಗೆ ಹೇಳದಲ್ಲ, ಹೀಗೆ ಮಾತನಾಡದಲ್ಲ, ಈ ರೀತಿಯಲ್ಲಿ ಹೇಳದಲ್ಲ, ಯೇಸುವಿನ ಬಗ್ಗೆ ಹೇಳ್ತಾ ಇದೆಯಲ್ಲ ಅನ್ನುವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯುವಾಗ ನೀವು ನೋಡಬಹುದು, ಒಂದು 3-4 ಬಾರಿ ಅದರ ಅಪೊಸ್ತಲನ ಕೃತ್ಯ ತನ್ನ ಸಾಕ್ಷಿಯನ್ನು ಹೇಳ್ತಾನೆ. ತನ್ನ ಸಾಕ್ಷಿಯನ್ನಂದ್ರೆ ತಾನು ರಕ್ಷಣೆ ಹೊಂದಿದಂತ ಸಾಕ್ಷಿಯನ್ನ ಅಲ್ಲಿರುವಂತ ಅರಸುಗಳ ಮಧ್ಯದಲ್ಲಿ, ದೊಡ್ಡ ಅಧಿಕಾರಿಗಳ ಮಧ್ಯದಲ್ಲಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಆದ್ರೆ ಈಗ ಇವನಿಗೆ ಅವರಿಗೆ ಗೊತ್ತಾದಂತ ವಿಚಾರ ಏನಂದ್ರೆ, ಇವನು ರೋಮನ್ ಸಾಮ್ರಾಜ್ಯದ ಒಬ್ಬ ಪ್ರಜೆಯಾಗಿದ್ದಾನೆ, ಅದ ಒಂದು ಹಕ್ಕುದಾರನಾಗಿದ್ದಾನೆ ಅನ್ನೋದನ್ನ ಗೊತ್ತಾಗ್ತದೆ. ಹಾಗಾದ್ರೆ ಇನ್ವೆಸ್ಟಿಗೇಷನ್ ಇಲ್ಲಿ ನಡಿಬೇಕಾದಲ್ಲ, ರೋಮನ್ ಸಾಮ್ರಾಜ್ಯಗಳನ್ನ ತೆಗೆದುಕೊಂಡು ಹೋಗಬೇಕು, ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಅದು ಆ ಕಾರ್ಯ ರೋಮನ್ ಹಕ್ಕುದಾರನಾದ್ರಿಂದ ಮಾತ್ರ ತೆಗೆದುಕೊಂಡು ಕಾರ್ಯ ಅಲ್ಲ, ದೇವರ ಚಿತ್ತ ಅದೇ ಆಗಿತ್ತು. ನೀನು ಚಕ್ರವರ್ತಿಯ ಮುಂದೆ ನಿಂತು ನನ್ನ ನಾಮದ ವಿಚಾರವಾಗಿ ಮಾತನಾಡಬೇಕು ಎನ್ನುವಂಥದ್ದು ಅದು ದೇವರ ಚಿತ್ತವಾಗಿ. ಅದಕ್ಕೋಸ್ಕರವಾಗಿ ಹೋಗುವಂತಹ ಸಂದರ್ಭದಲ್ಲಿ ಏನಾಗುತ್ತೆ,
ಸಂಪೂರ್ಣವಾಗಿ ಹಡಗು ನುಚ್ಚು ನೂರಾಗಿ ಪುಡಿ ಪುಡಿಯಾಗಿ ಆ ಒಂದು ದ್ವೀಪದಲ್ಲಿ ಆ ದ್ವೀಪದ ಹತ್ತಿರ ಬರುವಾಗ ಮುಳುಗಿ ಹೋಗುತ್ತೆ. ಆ ದ್ವೀಪದ ಹತ್ತಿರ ಆ ದ್ವೀಪದ ಹೆಸರು ಮೆಲಿತೆ ದ್ವೀಪ ಎಂದು ನಾವು ವಾಕ್ಯವನ್ನು ಓದಿಕೊಳ್ಳೋಣ. ನಾವು ದಡಕ್ಕೆ ಸೇರಿದ ಮೇಲೆ ದ್ವೀಪದ ಹೆಸರು ಮೆಲಿತೆ ಎಂದು ತಿಳಿದು ಬಂತು. ಅನ್ಯ ಭಾಷೆಯವರಾದ ಆ ದ್ವೀಪದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟಲ್ಲ, ಮಳೆಯು ಆಗಲೇ ಹೋಯುತ್ತಿದ್ದರಿಂದಲೂ ಚಳಿಯಾಗಿರುವುದರಿಂದಲೂ ಅವರು ಬೆಂಕಿಯನ್ನು ಹೊತ್ತಿಸಿ ನಮ್ಮೆಲ್ಲರನ್ನು ಸೇರಿಸಿಕೊಂಡರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆಲ್ಲರಿಗೂ ಗೊತ್ತು, ಈ ಕಾಡು ಮನುಷ್ಯರ ವಿಚಾರವಾಗಿ ಅವರು ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಅವ್ರು ಯಾರನ್ನು ಕೂಡ ಮನುಷ್ಯರು ಕಂಡ್ರೆ ಸಾಕು ಅವ್ರು ಅಂದುಕೊಳ್ಳೋದೇ ಏನಂದ್ರೆ ಇವನು ನನಗೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಅಂದ್ರು. ಯಾಕಂದ್ರೆ ಅಂಡಮಾನ್ ನಿಕೋಬಾರದಲ್ಲಿ ಇರುವಂತಹ ಕೆಲವು ಕಾಡು ಜನಾಂಗಗಳಿಗೆ ಆ ಸುವಾರ್ತೆಯನ್ನ ಸಾರುವುದಕ್ಕೆ ಹೋದ ಸಂದರ್ಭದಲ್ಲಿ ಆ ಒಂದು ಅಲ್ಲಿ ಆ ವ್ಯಕ್ತಿಯ ತಲೆ ಕಂಡ ಕೂಡಲೇ ಅದು ಆ ಒಂದು ಯಾರು ಮಿಷನರಿ ಆಗಿದ್ದಾರೆ ಅವರು ಅನೇಕ ಪ್ರಯತ್ನ ಪಟ್ಟರಂತೆ. ಅವರಿಗೆ ಎಳ್ಳಿರ್ತಂತ ಬೋಟಲ್ಲಿ ಏನೇನೋ ಹಾಕೊಂಡು ಬಂದಿದ್ರಂತೆ. ಬಂದು ಅವರನ್ನ ನಾನ್ ನಿಮ್ಮನ್ನ ಕೊಲ್ಲುವುದಕ್ಕೆ ಬಂದಿಲ್ಲ, ನಾನೇನೋ ನಿಮ್ಮ ವಿರುದ್ಧವಾಗಿ ನಿಮ್ಮ ಸಾಮ್ರಾಜ್ಯವನ್ನ ನಾಶ ಮಾಡೋದಕ್ಕೆ ಬಂದಿಲ್ಲ, ನಿಮ್ಮ ವಿರುದ್ಧಕ್ಕೆ ತಂತ್ರ ಮಾಡೋದಕ್ಕೆ ಬಂದಿಲ್ಲ. ಎಷ್ಟೇ ಅರ್ಥೈಸಿದ್ರು ಕೂಡ ಆ ವ್ಯಕ್ತಿಗಳು ಅಲ್ಲಿರುವಂತಹ ಕಾಡು ಮನುಷ್ಯರನ್ನ ಅರ್ಥ ಮಾಡಿಕೊಳ್ಳಿ ಕೊನೆಗೆ ಒಂದು ಬಿಸಾಕೋದ್ರಿಂದ ನಾವು ನೋಡಿದ್ರೆ ಈ ರೀತಿಯಲ್ಲಿ ಕ್ರೂರತನವನ್ನ ಹೊಂದಿದಂತ ಆ ಒಂದು ಜನಾಂಗಗಳು ಈಗಲೂ ಕೂಡ ಆ ಒಂದು ಸ್ಥಳದಲ್ಲಿ ಇದ್ದಾರೆ. ಆದ್ರೆ ಭಾರತ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಅಲ್ಲಿ ಅವರ ಒಂದು ಇದಕ್ಕೆ ಇಂಟರ್ಫಿಯರ್ ಆಗಿ ಹೋಗ್ಲಿಲ್ಲ. ಯಾಕಂದ್ರೆ ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಲಿ ಅನ್ನೋದನ್ನ ಹಾಗೆ ಬಿಟ್ಟಿದೆ. ಆದ್ರೆ ಇಲ್ಲಿ ನೋಡುವಾಗ ಪೌಲನು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಸಮುದ್ರದಲ್ಲಿ ಹಡಗು ಒಡೆದೋಗಿದೆ. ಸೈನಿಕರನ್ನ ಯಾರೂ ಕೂಡ ಈ ಹಡಗಿನಲ್ಲಿ ಸಾಯೋದಿಲ್ಲ, ಅವರೆಲ್ಲರೂ ಬಚಾವಾಗ್ತಾರೆ ಅಂತ ಅನ್ಕೊಂಡು ಹೇಳಿದ್ರೆ, ಆದ್ರೆ ಪರಿಸ್ಥಿತಿ ವಿಪರೀತವಾದ ಚಳಿ, ವಿಪರೀತವಾದ ಮಳೆ, ವಿಪರೀತವಾದ ಹಸಿವಲ್ಲಿ ಅವರಿದ್ದಾರೆ. ಅವರನ್ನ ದಡಕ್ಕೆ ಕರೆದುಕೊಂಡು ಬರ್ತಾನೆ. ಬರುವಂತ ಸಂದರ್ಭದಲ್ಲಿ ಯಾರನ್ನ ಎದುರುಗೊಳ್ತಾ ಇದ್ದಾನೆ? ಒಂದು ಜನಾಂಗವನ್ನ, ಕಾಡು ಮನುಷ್ಯರನ್ನ ಎದುರುಗೊಳ್ತಾ ಇದ್ದಾನೆ. ಇವನಿಗೆ ಯೋಚನೆ ಮಾಡ್ರಿ, ಕಾಡು ಮನುಷ್ಯರನ್ನ ಎದುರುಗೊಳ್ಳುವಾಗ ಸ್ತೋತ್ರ ಅಂತ ಅನ್ಕೊಂಡು ಪೌಲನ ಹೇಳ್ತಿರ್ಬೋದು. ಯಾಕಂತಂದ್ರೆ ಎಲ್ಲಿಂದ ಈಟಿಯ ಒಂದು ಶಬ್ದ ಅವನ ಮೇಲೆ ಬಂದು ಚುಚ್ಚಿ ಬಿಡುತ್ತೋ ಅನ್ನೋ ರೀತಿಯ ಭಯ ಆತನಲ್ಲಿ ಉಂಟಾಗಿರುತ್ತೆ. ಆದ್ರೂ ಕೂಡ ದೇವರ ಮೇಲೆ ಭರವಸೆ ಇಟ್ಟು ಬಂದಾಗ ಏನಲ್ಲಿ ಹೇಳ್ತಾ ಇದ್ದ, ಅನ್ಯ ಭಾಷೆಯವರಾದ ಆ ದ್ವೀಪದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಮೋಶೆಯ ಕಾಲದಲ್ಲಿ ದೇವರು ಬಂಡೆಯಿಂದ ನೀರನ್ನು ಸುರಿಸಿದನೆ. ಆ ಕಲ್ಲುಗಳಂತೆ ಮಾರ್ಪಟ್ಟಂತಹ ಆ ಹೃದಯಗಳ ಮಧ್ಯದಲ್ಲಿ ದೇವರು ಒಂದು ಜೀವ ಜಲವನ್ನ, ಒಂದು ಪ್ರೀತಿಯ ಜಲವನ್ನ ಉಕ್ಕಿಸಿದಾನೆ ನಾವು ನೋಡ್ತಾ ಇದ್ದೇವೆ. ಅವರ ಉಪಕಾರವು ಯಾಕಂತಂದ್ರೆ ಈ ಒಂದು ಓದು ಬರಹ ತಿಳಿಯದಂತ ವ್ಯಕ್ತಿಗಳು ಹೇಳೋದು ಅರ್ಥ ಆಗೋದಿಲ್ಲ, ಮಾಡೋದು ಅರ್ಥ ಆಗೋದಿಲ್ಲ, ಅವರ ವಿಚಾರಗಳು ನಮಗೆ ಅರ್ಥ ಆಗೋದಿಲ್ಲ. ಆದ್ರೆ ಪೌಲನು ಹೇಳ್ತಾ ಇದ್ದಾನೆ, ಅವರು ಮಾಡಿರುವ ಉಪಕಾರವು ಅಷ್ಟಿಷ್ಟಲ್ಲ ಎಂದು ಹೇಳ್ತಿದ್ದಾನೆ. ಅಲ್ಲೆಲ್ಲೂಯ್ಯ. ಮಳೆ ಅವ್ರು ಏನ್ ಮಾಡ್ತಿದ್ದಾರಂತೆ, ಮೇನ್ ಆಗಲ್ ಬೇಕಾಗಿತ್ತು ಏನಂತಂದ್ರೆ, ನೋಡಿ ಚಳಿ ಅನ್ನೋದು ಎಷ್ಟು ಹಾನಿಕಾರಕ ಅಥವಾ ಎಷ್ಟು ಭಯಂಕರವಾಗಿದೆ ಅಂತಂದ್ರೆ ಪೌಲನಿಗೆ ಬೆಂಕಿ ಹಚ್ಚಿಸೋದೇ ದೊಡ್ಡ ಉಪಕಾರ ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ ಮೈನಸ್ ಅಲ್ಲಿ ಇರೋರಿಗೆ ಇದು ಗೊತ್ತಾಗುತ್ತೆ. ಕೆಲವರು ಚಳಿಯಿಂದ ಸತ್ತೋದವರು, ಚಳಿಯ ಒಂದು ಇದರಿಂದ ಸತ್ತೋದವರು ಎಷ್ಟೋ ಜನರಿದ್ದಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಅವರು ಇರ್ತಾರೆ, ಯಾವ ರೀತಿಯ ಅನುಭವ ಅವರಿಗೆ ಇರುತ್ತದೆ. ಅದೇ ಈ ಕಾರ್ಯವನ್ನ ಅವರು ಮಾಡ್ತಾರೆ. ಮುಂದೆ ಓದೋಣ. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನ ಓಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡಿತ್ತು. ಹಲ್ಲೆಲೂಯಾ. ಇನ್ನೇನು ಹಡಗು ಎಲ್ಲ ದೇವರು ಕಾಪಾಡ್ಬಿಟ್ರು, ಜನರನ್ನು ಕಾಪಾಡ್ಬಿಟ್ರು. ಇಲ್ಲಿ ಬಂದು ನೋಡಿದ್ರೆ ಒಂದೇ ಸರಿ ಕಾಡು ಮನುಷ್ಯ ಬಂದ್ಬಿಟ್ಟಿದ್ದಾರೆ, ಅವರು ಏನೋ ಹೆಲ್ಪ್ ಮಾಡ್ಬಿಟ್ರು. ಇನ್ನೇನು ಒಂದು ಸ್ವಲ್ಪ ಸಮಯಗಳ ಕಾಲ ಉಸಿರಾಡ ಅನ್ನೋಷ್ಟರಲ್ಲಿ ಇನ್ನೊಂದು ಹಾವು ಬಂದು ಕೈ ಹಿಡ್ಕೊಂಡ್ಬಿಟ್ಟು ಕಚ್ಚಿಬಿಡುವಂತ ಯಾರಾದ್ರೂ ಆಲೋಚನೆ ಮಾಡ್ರಿ, ಏನಿದು ಇಷ್ಟೊಂದು 3-4 ಕಡೆಯಿಂದ ಶೋಧನೆ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ, ನಾನು ಯಾವ ರೀತಿಯಲ್ಲಿ ಜೀವಿಸಲಿ ದೇವರೇ ಅನ್ನೋದನ್ನ ಕೂಗುವಂತ ಪರಿಸ್ಥಿತಿ ಪೌಲನ ಜೊತೆ. ಯಾಕಂದ್ರೆ ಅಲ್ಲಿ ಒಬ್ಬನೇ ನಂಬಿಕಸ್ಥನಿರೋದು, ದೇವರ ಮೇಲೆ ನಂಬಿಕೆ ಇರೋದು ಒಬ್ಬರಿರೋದು ಪೌಲನ ಮಾತ್ರ. ಉಳಿದವರೆಲ್ಲ ಸೈನಿಕರು, ಅವ್ರಿಗೇನು ಎಂದೂ ಗೊತ್ತಿಲ್ಲ, ನಾವು ಬಚಾವಾದ್ರೆ ಸಾಕು ಅನ್ನೋ ರೀತಿಯಲ್ಲಿ ಅವರಿದ್ದಾರೆ. ಆ ನಂತರ ಇಲ್ಲಿ ಕೈಯನ್ನು ಹಿಡಿದು ಬಿಟ್ಟ ನಂತರ ಆ ಜಂತುವನ ಕೈಯಿಂದ ಜೋತಾಡದನ್ನು ದ್ವೀಪದವರು ನೋಡಿ, ಈ ಮನುಷ್ಯನ ಕೊಲೆ ಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯವು ಇವನನ್ನು ಬದುಕಗೊಳಿಸಲಿಲ್ಲವೆಂದು ತಮ್ಮೊಳಗೆ ಮಾತಾಡಿಕೊಂಡ್ರು. ಅವರ ಭಾಷೆಯಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ,
ಅವರ ಭಾಷೆಯಲ್ಲಿ ಇವನು ಸತ್ತೋಗ್ತಾನೆ, ಇವನು ಎಂತ ಒಂದು ದುರದೃಷ್ಟವಂತ, ಇವನಂತ ದುರದೃಷ್ಟವಂತ ನಾನು ನೋಡೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಬೈತಾ ಇದ್ರೆ, ಅವರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ರೆ ನೋಡಿ, ಕೆಲವು ಭಾಷೆಗಳು ನಮ್ಗೆ ಅದು ಭಾಷೆ ಅರ್ಥ ಆಗ್ಲಿಲ್ಲ, ಅದಾದ್ರು ಮುಖದಲ್ಲಿರೋ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಪೌಲನ್ ಇಲ್ಲಿ ಬರೀತಿದ್ದಾರೆ, ಅವ್ರು ಮಾತಾಡ್ತಿದಾರಂತೆ. ಯಾವ ಭಾಷೆಯಲ್ಲಿ ಮಾತಾಡಿದ್ದಾರೆ ಅಂತ ಅನ್ಕೊಂಡು ಪೌಲನ್ ಬರ್ದಿಲ್ಲ. ಅಲ್ಲಿ ಜೋತಾಡೋದನ್ನ ಅದು ಇವನೊಬ್ಬ ಕೊಲೆ ಪಾತಕ, ಹಿಂಗೆ ಹೇಳಿದ್ದು ಪೌಲನ್ ಬರೀತಿದ್ದಾನೆ. ಕೊಲೆ ಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯವು ಅವನನ್ನ ಬದುಕುಗೊಳಿಸುವುದಿಲ್ಲವೆಂದು ತಮ್ಮೊಳಗೆ ಮಾತಾಡಿ ನಾವು ನೋಡ್ತಾ ಇದ್ದೇವೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 2 ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನ ಸ್ನಾನ ಅವರಿಗೆ ಉಂಟಾದಾಗ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡೋದಕ್ಕೆ ಪ್ರಾರಂಭಿಸಿದಂತೆ. ಕೆಲವರು ಅರಾಬಿಯ ಭಾಷೆಯಲ್ಲಿ ಮಾತನಾಡ್ತಿದ್ದಾರೆ, ಕೆಲವರು ಅರಾಮೈಕ್ ಭಾಷೆಯಲ್ಲಿ ಮಾತಾಡ್ತಾರೆ, ಕೆಲವರು ಗ್ರೀಕರಲ್ಲಿ ಭಾಷೆ ಮಾತನಾಡ್ತಿದ್ದಾರೆ, ಕೆಲವರು ರೋಮನ್ಸ್ ಭಾಷೆಯಲ್ಲಿ ಲೋಕದ ಅನೇಕ ಭಾಷೆಗಳಲ್ಲಿ ಮಾತಾಡ್ತಿದ್ದಾರೆ. ಹಾಗಾದ್ರೆ ಅವರಿಗೆ ಭಾಷೆ ಹೆಂಗ್ ಗೊತ್ತಾಯ್ತು? ಭಾಷೆ ಯಾವ ರೀತಿಯಲ್ಲಿ ಅವರಿಗೆ ಗೊತ್ತಾಯ್ತು? ಪರಿಶುದ್ಧಾತ್ಮನವರಿಗೆ ಅರ್ಥ ಮಾಡುವಂತೆ ಮಾಡಿದ್ದಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಮಾತನಾಡುವಂತೆ ಮಾಡಿ. ಇಲ್ಲಿ ಕೂಡ ಅಷ್ಟೇ ಪೌಲನಿಗೆ ಅವರು ಯಾವುದೋ ಒಂದು ಭಾಷೆಯಲ್ಲಿ ಮಾತನಾಡಿದ್ರೆ ಇಲ್ಲಿ ಪೌಲನಿಗೆ ಅರ್ಥವಾಗ್ತಾ ಇದೆ. ಹಾಗಾದ್ರೆ ಇಂಟರ್ಪ್ರೆಟರ್ ಯಾರಾಗಿದ್ದಾನೆ? ಅದನಿಗೆ ಭಾಷಾಂತರ ಮಾಡುತ್ತಿರುವವರು ಯಾರಾಗಿದ್ದಾರೆ? ಪರಿಶುದ್ಧ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಟ್ರಾನ್ಸ್ಲೇಟ್ ಮಾಡುವಂತ ನನಗೂ ಅದರದ ಎಕ್ಸ್ಪೀರಿಯನ್ಸ್ ಇದೆ. ಅನೇಕ ಬಾರಿ ನಿಂತು ಎಲ್ಲಿ ಹೇಳುವಂತ ಸಂದರ್ಭದಲ್ಲಿ ಆ ಮಾತುಗಳನ್ನ ಕಿವಿಯಲ್ಲೂ ಕೂಡ ನಾನು ಕೇಳಿಸಿರೋದಿಲ್ಲ, ಅದನ್ನ ಆಲೋಚನೆ ಕೂಡ ಮಾಡುದಿರಲಿಲ್ಲ. ಆಕೆ ಬಾಯಲ್ಲಿ ಡೆಲಿವರ್ ಆದ ಕೂಡಲೇ ಅದು ನನ್ನ ಬಾಯಲ್ಲಿ ಕನ್ನಡವಾಗಿ ಬರುತ್ತಾ ಇತ್ತು. ಹಲ್ಲೆಲೂಯಾ. ಅದು ಯಾಕೆಂದ್ರೆ ಒಂದೇ ರೀತಿಯಲ್ಲಿ ನಾವು ಪರಿಶುದ್ಧಾತ್ಮನಲ್ಲಿ ಒಟ್ಟಾಗಿರೋದ್ರಿಂದ ಆ ತಕ್ಷಣವೇ ದೇವರು ಪರಿಶುದ್ಧಾತ್ಮನು ಭಾಷಾಂತರ ಮಾಡಿ ಅದು ಹೊರಗಡೆ ತರುವಂತವನಾಗಿದೆ. ಹಲ್ಲೆಲೂಯಾ. ಈ ಒಂದು ಅನುಭವ ನನ್ನಲ್ಲಿರುವುದರಿಂದಲೂ ಕೂಡ ಪೌಲನು ಇದನ್ನ ಅನುಭವ ಹೇಗೆ ಮಾಡುತ್ತಿದ್ದಾನೆ ಅನ್ನುವುದನ್ನ ನಾನಲ್ಲಿ ಗಮನಿಸಬಹುದು. ಮುಂದೆ ಓದೋಣ. ಆದ್ರೆ ಪೌಲನ ಜಂತುವನ್ನು ಬೆಂಕಿಯೊಳಕ್ಕೆ ಜಾಡಿಸಿ ಬಿಟ್ಟನು, ಅವನಿಗೆ ಏನೂ ಕೇಡಾಗಲಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇನ್ನು ಸತ್ತು ಹೋಗ್ತಾನೆ ಇವನು. ಮುಂದೆ ನೋಡ್ರಿ, ಮುಂದೆ ಏನ್ ಬರ್ತಿದೆ ಅಂತಂದ್ರೆ, ಇವನು ಹೆಂಗೋ ಬಿಸಾಡ್ಬಿಟ್ಟ, ಇವನು ಬಾತು ಹೋದನು, ಇಲ್ಲವೇ ಅಕಸ್ಮಾತ್ ಆಗಿ ಸತ್ತು ಬಿದ್ದಾನೆ ಎಂದು ನೋಡಿಕೊಂಡೇ ಇದ್ರು. ಅವರು ಏನಕ್ಕೆ ರೆಡಿ ಮಾಡ್ತಾ ಇದ್ದಾರೆ? ಫ್ಯೂನರಲ್ಗೆ ರೆಡಿ ಮಾಡ್ತಾ ಇದ್ದಾರೆ, ಶವ ಸಂಸ್ಕಾರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಊಣೋದಿದೆ ಅನ್ನೋದನ್ನ ಪಕ್ಕಾ ರೆಡಿ ಆಗ್ಬಿಟ್ಟಿದ್ದಾರೆ. ಆದ್ರೆ ಅಲ್ಲಿ ಏನ್ ನಡೀತಾ ಇದೆ? ಬಹಳ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನು ಆಗಿಲ್ಲವೆಂದು ಕಂಡು ಬೇರೆ ಯೋಚನೆ ಉಳ್ಳವರಾಗಿ ಇವನು ಒಬ್ಬ ದೇವರು ಎಂದು ಹೇಳಿಕೊಂಡರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದ ಜನ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಇವ್ ದೇವರಪ್ಪ ಅನ್ಕೊಂಡು ಅಂದ್ಬಿಡ್ತಾರೆ. ಅಥವಾ ಡಾಕ್ಟರ್ಗೆ ಆಪರೇಷನ್ ಮಾಡಿ ಸಕ್ಸಸ್ ಆಗ್ಬಿಟ್ರೆ ಇವನ್ ದೇವರಪ್ಪ ಆದ್ರೆ. ಈಗ ಈ ದಿನಮಾನಗಳಲ್ಲಿ ಅಂತ ಡಾಕ್ಟರ್ಗಳಿಲ್ಲ, ದೇವರಂತ ಡಾಕ್ಟರ್ಗಳು. ಈಗ ದೆವ್ವಗಳಿರೋದು. ಯಾಕೆಂತಂದ್ರೆ ಈಗ ದೆವ್ವಗಳು ಭಯಪಡಿಸ್ತವೆ. ಇವ್ರು ಹೋಗಿ ಪೇಷಂಟ್ ಕೂತ್ ಕೂಡಲೇ ಇವರು ವ್ಯಾಪಾರ ಮಾತಾಡ್ತಾರೆ, ಡೀಲ್ ಮಾತಾಡಿ ಆನಂತರ ಫಿಕ್ಸ್ ಆದ್ರೆ ಅವಾಗ ನಾಳೆ ಮತ್ತೆ ಆದ ನಂತರ ಆಪರೇಷನ್ ಆದ ನಂತರ ಉಳಿತಾನ ಬಿಡ್ತಾ. ಅದು ಎರಡನೇದು. ಫಸ್ಟ್ ಅವ್ರು ಬರ್ಬೇಕು, ಅವ್ರು ಏನಾದ್ರು ಒಂದು ಅದ್ರ ನಮ್ಮ ದೇಹದ ಒಳಗಡೆ ಹಾಕಬೇಕು. ಅಷ್ಟಕ್ಕೆ ಅವ್ರು ಕತ್ರಿ ಹಾಕಿದ್ರೇನೆ ಅವ್ರಿಗೆ ಸಮಾಧಾನ ಅನ್ನೋ ರೀತಿಯ ಒಂದು ಡಾಕ್ಟರ್ಸ್ ಈ ದಿನಮಾನಗಳಿದ್ದಾರೆ. ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ದೇವರು ಮಾರಣಾಂತಿಕ ರೋಗಗಳನ್ನು ಗುಣಪಡಿಸಿರುವುದು. ಹಲ್ಲೆಲೂಯಾ. ಡಾಕ್ಟರ್ಗೆ ಸಾಧ್ಯ ಇಲ್ಲಲ್ಲ, ಡಾಕ್ಟರ್ ಗುಣಪಡಿಸಲ್ಲ, ಡಾಕ್ಟರ್ ಆಪರೇಟ್ ಮಾಡಲ್ಲ, ಡಾಕ್ಟರ್ ನೋಡಲ್ಲ. ಸರ್ವಶಕ್ತನಾದ ದೇವರು ನಾನು ನೋಡಿದರೆ ನಾನು ಗುಣಪಡಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇವನು ಸತ್ತೋಗ್ತಾನೆ ಅಂತ ಆಲೋಚನೆ ಮಾಡಿದ್ರೆ ಸತ್ತು ಹೋಗ್ಲಿಲ್ಲ. ಪೌಲನು ಹಾಗೆ ಆರೋಗ್ಯವಾಗಿದ್ದಾನೆ. ಅಲ್ಲಿ ನೋಡುವಾಗ ಒಬ್ಬನಿಗೆ ನಾವು 8ನೇ ವಚನದಲ್ಲಿ ನೋಡುವಾಗ ಆ ಮುಖ್ಯಸ್ಥನ ಒಪ್ಲಿ ಎಂಬ ಒಂದು ವ್ಯಕ್ತಿಯ ಆತನ ತಂದೆ ಜ್ವರದಲ್ಲೂ ರಕ್ತಭೇದಿಯಲ್ಲಿರುವಾಗ, ಆತ ಪೀಡಿತನಾಗಿರುವಾಗ ಪೌಲನು ಅವನಿಗೋಸ್ಕರ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಪೌಲನು ಅಲ್ಲಿ ಪ್ರಾರ್ಥನೆ ಮಾಡುವಾಗ ಅವನು ಗುಣವಾಗ್ತಾನೆ. ಹಲ್ಲೆಲೂಯಾ. ಗುಣ ಆದ ಕೂಡಲೇ ಅಲ್ಲಿ ದ್ವೀಪದಲ್ಲಿರುವಂತ ಎಲ್ಲ ಆ ಕಾಡ ಮನುಷ್ಯರು ಎಲ್ಲರೂ ಬರ್ತಾ ಇದ್ದಾರೆ. ನನಗೆ ಕಾಲು ನೋವಿದೆ, ನನಗೆ ಕೈ ನೋವಿದೆ, ನನಗೆ ಜ್ವರ ಇದೆ, ನನಗೆ ಆ ರೋಗ ಇದೆ, ಈ ರೋಗ ಇದೆ ಅನ್ಕೊಂಡು ಬಂದವರಿಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಎಲ್ಲರೂ ಸ್ವಸ್ಥವಾಗಿ ಬಿಟ್ರೆ. ಹಲ್ಲೆಲೂಯಾ. ದೊಡ್ಡ ಸುವಾರ್ಥ ಕೂಟ ಅಲ್ಲಿ ನಡೀತಿರೋದುಂಟು ಪ್ರಿಯರೇ. ಸ್ವಸ್ಥದ ಕೂಟ ನಡೀತಿರೋದುಂಟು. ಅದಕ್ಕೆ ಯಾವುದೇ ರೀತಿಯ ಒಂದು ಸ್ಟೇಜ್ ಬೇಡ, ಯಾವುದೇ ರೀತಿಯ ಒಂದು ಸಭಾಂಗಣ ಬೇಡ, ಯಾವುದೇ ರೀತಿಯ ಜನರಿಗೆ ನಾವು ಇನ್ವಿಟೇಷನ್ ಕೊಟ್ಟು ಟ್ರ್ಯಾಕ್ ಕೊಟ್ಟು ಕರಿಬೇಕು ಅಂತ ಇಲ್ಲ. ಕೇವಲ ಅದ್ಭುತಗಳು ನಡೆದ್ರೆ ಸಾಕು. ಅಲ್ಲಿ ಒಂದು ಸುವಾರ್ಥ ಕೂಟ, ಸ್ವಸ್ಥದ ಕೂಟ ಅಲ್ಲಿ ನಡೀತಾ ಇದೆ, ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನೆಲ್ಲ
ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಂತ ಅವಳನ್ನು ಕೊನೆಗೆ ಒಂದು ಕಡೆ ನಿಂತು ಆಲೋಚನೆ ಮಾಡ್ತಾ ಇದ್ದಾನೆ, ನನ್ನ ನಂಬಿಕೆ ಹೆಚ್ಚಿದೆ, ಹಲ್ಲೆಲೂಯ, ನನ್ನ ಪ್ರೀತಿ ಹೆಚ್ಚಿದೆ, ಹಲ್ಲೆಲೂಯ. ನಾನು ಒಬ್ಬರಿಗೊಬ್ಬರು ಪ್ರೀತಿ ಮಾಡೋದಕ್ಕೆ ಯಾವ್ದು ಕಾರಣ ಆಯ್ತು? ಹೌದು, ಅವರು ಅದ್ಭುತ ಹೊಂದಿದ್ರು, ಆದ್ರೆ ನನಗೆ ಶೋಧನೆ ಇತ್ತಲ್ಲ. ನಾನು ಅಲ್ಲಿಂದ ಕಡಲಿನಲ್ಲಿ ಬಚಾವಾಗೋಣ ಅಂತ ದಡಕ್ ಬಂದ್ರೆ ನೋಡಿದ್ರೆ ಇಲ್ಲಿ ಕಾಡು ಮನುಷ್ಯರು, ಇವರಂದ್ರೆ ಬಚಾವಾಗೋಣ ಅಂತ ನಾನು ನೋಡುವಾಗ ಹಾವಿನ ಕಾಟ. ಆದರೂ ಕೂಡ ದೇವರು ನನ್ನನ್ನ ಬಿಡಿಸಿದನಲ್ಲ, ದೇವರು ನನ್ನನ್ನ ರಕ್ಷಿಸಿದರಲ್ಲ. ಇದಕ್ಕೆ ಕಾರಣ ಯಾವುದಾಗಿದೆ? ಕರ್ತನ ಕೃಪೆಯಾಗಿದೆ, ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಅವ್ರೇನು ಲಾಸ್ಟ್ ಏನ್ ಮಾಡಿದ್ರಂತೆ? ಅವರು ನಮ್ಮನ್ನು ಬಹಳವಾಗಿ ಸನ್ಮಾನಿಸಿದ್ದಲ್ಲದೆ ನಾವು ಬಿಟ್ಟು ಹೊರಟಾಗ ನಮಗೆ ಅವಶ್ಯವಾದ ಪದಾರ್ಥಗಳನ್ನು ತಂದು ಹಡಗಿನಲ್ಲಿ ಇಟ್ಟರು, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮ ಅಲ್ಲಿ ಆಗ್ತಿರುವುದನ್ನು ನಾವು ಗಮನಿಸ್ತೇವೆ ಪ್ರೇರೆ. ಆದರೆ ಸನ್ಮಾನಕ್ಕೆ ಯೋಗ್ಯನು, ಅಲ್ಲಿ ಮಾನಕ್ಕೆ ಯೋಗ್ಯನು ಕರ್ತನಾದ ಯೇಸು ಆಗಿದ್ದಾನೆ, ಹಲ್ಲೆಲೂಯ. ಯಾಕಂದ್ರೆ ಅವ್ರು ಮಾಡಿರೋದು ಪೌಲನಿಗೆ ಸನ್ಮಾನ ಅಲ್ಲ, ಅವನು ದೇವರು ಎಂದು ಮಾಡಿರೋದು, ಹಲ್ಲೆಲೂಯ. ಅದು ಏನೇ ಆದ್ರೂ ಕೂಡ ದೇವರಿಗೆ, ಯಾಕಂದ್ರೆ ಅವರಿಗೆ ಅಷ್ಟೊಂದು ಬುದ್ಧಿಜ್ಞಾನ ಇಲ್ಲದೆ ಇರೋದ್ರಿಂದ ಅದು ದೇವರಿಗೆ ಸಲ್ಲುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ಥೆಸಲೋನಿಕ ಬರೆದ ಪತ್ರಿಕೆಯಲ್ಲಿ ಅದನ್ನ ಹೇಳ್ತಾ ಇದ್ದಾನೆ ಪೌಲನು, ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡೋದಕ್ಕೆ ಬದ್ಧರಾಗಿದ್ದೇವೆ. ಯಾಕೆ? ಅದು ಮಾಡೋದು ಯೋಗ್ಯ ಅಂತೆ. ಯಾಕೆಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದು ಬರುತ್ತದೆ, ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ಈಗಿನಿಂದ ನಿಮಗೆ ಬಂದಿರುವಂತ ಎಲ್ಲಾ ಹಿಂಸೆಗಳಲ್ಲಿ, ನೀವು ಅನುಭವಿಸಿದ ಎಲ್ಲಾ ಸಂಕಟಗಳಲ್ಲಿ ತೋರಿ ಬಂದ ನಿಮ್ಮ ತಾಳ್ಮೆ ನಂಬಿಕೆಯನ್ನು ನೆನೆಸಿ ನಿಮ್ಮ ವಿಷಯವಾಗಿ ಹೆಚ್ಚಳ ಪಟ್ಟು ಅವ್ರ ಸಭೆ ಒಳಗಡೆ ಅವನು ಹೇಳ್ತಾ ಇದ್ದಾನಂತೆ, ಹೇಳ್ತಾ ಏನ್ ಮಾಡ್ತಾ ಇದ್ದಾನೆ? ಸ್ತೋತ್ರ ಮಾಡ್ತಾ ಇದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ನಂಬಿರುವಂತ ದೇವಜನರೇ, ನಮ್ಮ ಜೀವಿತದಲ್ಲಿ ಶೋಧನೆಗಳು ಬರುವಾಗ, ದುಃಖಗಳು ಬರುವಾಗ, ನೋವುಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಇನ್ನೇನು ಇದನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ರೀತಿಯಲ್ಲಿ ಬರುವಾಗಲೂ ಕೂಡ ನಾವು ನಂಬಿಕೆಯಿಂದ ಇರುವುದಾದರೆ, ತಾಳ್ಮೆಯಿಂದ ಇರುವುದಾದರೆ, ನಾವು ಪರಸ್ಪರ ಒಂದು ವೇಳೆ ಒಬ್ಬರಿಗೆ ಯಾರಾದ್ರೂ ಶೋಧನೆ ಬಂದ್ರೆ ಅವರ ವಿಚಾರವಾಗಿ, ಹೌದಾ, ನೀವು ಚಿಂತೆ ಮಾಡಬೇಡ್ರಿ, ದೇವರು ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ, ಸಾಧ್ಯ ಆದ್ರೆ ನಾನು ಸಮಯವನ್ನ ಇಟ್ಟು ನಾನು ಪ್ರಾರ್ಥನೆ ಮಾಡ್ತಾನೆ, ಸಭೆ ಪ್ರಾರ್ಥನೆ ಮಾಡ್ತದೆ, ಪ್ರಾರ್ಥನೆಗೆ ರಿಕ್ವೆಸ್ಟ್ ಅನ್ನ ಕೊಡ್ರಿ, ಪ್ರಾರ್ಥನೆ ಮಾಡೋಣ, ದೇವರು ಬಿಡುಗಡೆಯನ್ನು ಕೊಡ್ತಾನೆ ಅಂತ ಅನ್ಕೊಂಡು ನಾವು ಹೇಳೋದಾದ್ರೆ ನಮ್ಮಲ್ಲಿ ನಂಬಿಕೆ ಹೆಚ್ಚಿದೆ, ನಮ್ಮಲ್ಲಿ ಪರಸ್ಪರ ಪ್ರೀತಿ ಹೆಚ್ಚಿದೆ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ರೋಮ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನವನ್ನ ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ರೋಮಾಪುರ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಓ, ಅಲ್ಲಿ ಬರೆಯುವಾಗ ಪೌಲನು ಅದ್ಭುತ ನಡೆಯುತ್ತೆ, ಅದ್ಭುತ ನಡೆದ್ರೆ ಈಗ ಆಗುತ್ತೆ, ನಾವು ಒಬ್ಬನು ಸತ್ತವನು ಎದ್ದಿದ್ರೆ ಈಗ ಆಗುತ್ತೆ, ಅಥವಾ ದೊಡ್ಡ ಕಾರ್ಯಗಳು ನಡೆದ್ರೆ ಈಗ ಆಗುತ್ತೆ ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ಉಪದ್ರವ ಇದೆಯಾ, ಕಷ್ಟ ಇದೆಯಾ, ನೋವು ಇದೆಯಾ, ಕರ್ತನೆ ಹೇಳ್ತಾ ನಿನಗೆ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ನೀವು ಯಾವ್ದನ್ನ ಈಗ ಅನುಭವ ಅಂತ ಅನ್ಕೊಂಡು ಹೇಳ್ತಿದ್ದೀರೋ, ನೀವು ಯಾವ್ದನ್ನ ಸಾಕ್ಷಿಯಿಂದ ಎನ್ಕೊಂಡು ಹೇಳಿದಿರೋ, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆ, ದೇವರಲ್ಲಿ ನಡೆದಂತ ಅದ್ಭುತ ನಡೆದಂತ ಪರಿಸ್ಥಿತಿ ಆಗಿದೆ. ಅದನ್ನ ನೀವು ಇವತ್ತಿನ ದಿವಸ ಹೇಳ್ತೀವಿ, ಈಗ ಆಗ್ಲಿಲ್ಲ ಅಂದಿದ್ರೆ, ಪೌಲನಿಗೆ ಆ ಒಂದು ಹಾವು ಕಚ್ಚಲಿಲ್ಲ ಎಂದಿದ್ರೆ, ಆ ಒಂದು ಕಾಡು ಜನಗಳ ಮಧ್ಯದಲ್ಲಿ ಅವನು ಪ್ರೀತಿಯಿಂದ ಮಾತಾಡೋವನ್ನ ಗೆದ್ದಿಲ್ಲ ಎಂದಿದ್ರೆ, ಹಡಗಿನ ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹಡಗು ಮುರಿದು ಬಿದ್ದರೂ ಕೂಡ ನಂಬಿಕೆಯನ್ನ ತೋರಿಸಲಿಲ್ಲ ಎಂದಿದ್ರೆ, ಪೌಲನು ಇಲ್ಲಿ ಇವತ್ತಿನ ದಿವಸ ಅಪೊಸ್ತಲರಿಗೆ ಗೊತ್ತಿಲ್ಲ, ಅದನ್ನು ಬರೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅದೊಂದು ಫೇಲಿಯರ್ ಇನ್ಸಿಡೆಂಟ್ ಆಗ್ತಾ ಇತ್ತು ಒಂದು ವೇಳೆ ನಂಬಿಕೆಯನ್ನು ಕಳೆದುಕೊಂಡಿದ್ರೆ. ಆದ್ರೆ ನಂಬಿಕೆಯನ್ನು ಇಟ್ಟು ಪರಸ್ಪರವಾಗಿ ಆತನ ಪ್ರೀತಿಸಿದಾನೆಂದು ನಾವು ನೋಡಿದ್ರೆ, ಅದನ್ನೇ ಥೆಸಲೋನಿಕದವರು ಹೇಳಿದ್ರೆ, ಅದೇನ್ನೇ ರೋಮಾಪುರದವರಿಗೆ ಹೇಳಿ ಅವನು ಬರೆದಿದ್ದಾನೆ. ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸಿದರೆ, ನಿನಗೇನಾದ್ರೂ ಕ್ರಿಸ್ತನಲ್ಲಿ ಬಂದಿರುವಂತ ಸಂದರ್ಭದಲ್ಲಿ ನೀನೇನಾದ್ರೂ ಆಸೆಯನ್ನು ಇಟ್ಟುಕೊಂಡಿದ್ಯಾ, ದೇವರು ನಿನ್ನ ಆಸೆಯನ್ನು ಮುಚ್ಚುನೂರು ಮಾಡಿ ಅದನ್ನು ಸಂತೋಷ ಪಡುವವನಲ್ಲ, ಅದನ್ನ ಆಶೆ ಭಂಗಪಡಿಸೋದಿಲ್ಲ. ನಮಗೆ ಕೊಟ್ಟಿರೋ ಅದು ಒಂದು ವೇಳೆ ದೇವರ ಚಿತ್ತವಾಗಿದ್ದರೆ ದೇವರದನ್ನ ತೀರಿಸ್ತಾನೆ. ಯೇಸುವಿನ ನಾಮದಲ್ಲಿ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಫಲ ಮೂಲಕವಾಗಿ
ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ ಅಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಓ ಜೀಸಸ್, ಹಲ್ಲೆಲೂಯಾ. ಹೌದು ಸ್ವಾಮಿ. ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ. ಹೌದು ಸ್ವಾಮಿ, ನಮಗೆ ಶೋಧನೆ ಉಂಟು, ಕಷ್ಟಗಳು ಉಂಟು, ಬಾಧೆಗಳು ಉಂಟು, ಇಕ್ಕಟ್ಟು ಉಂಟು. ಇಕ್ಕಟ್ಟಿನ ಮಧ್ಯದಲ್ಲಿ ನಾವು ಹೋರಾಡ್ತಾ ಇದ್ದೇವೆ. ಇಷ್ಟು ದಿನ ಕಾಯ್ಬೇಕಾ? ಇಷ್ಟು ದಿನ ತಾಳ್ಮೆಯನ್ನು ವಹಿಸಬೇಕಾ? ಇಷ್ಟು ದಿನಾನು ಕರ್ತನೆ ನಿನಗೆ ಕರುಣೆ ಇಲ್ಲವಾ? ನನಗೆ ಮಾತ್ರ ಯಾಕೆ ಕಷ್ಟ ಅನ್ನುವ ರೀತಿಯಲ್ಲಿ ಆಲೋಚನೆ ನಮ್ಮಲ್ಲಿ ಉಂಟು ಸ್ವಾಮಿ. ಆದ್ರೆ ಕರ್ತನೆ, ಇವತ್ತಿನ ದಿವಸ ನಿನ್ನ ವಾಕ್ಯಗಳಿರ್ತದೆ ಕರ್ತನೆ. ಹಿಂಸೆಗಳಿಂದ ನಮ್ಮಲ್ಲಿ ಕರ್ತನೆ ನಂಬಿಕೆ ಹೆಚ್ಚಾಗ್ತದೆ. ಹಲ್ಲೆಲೂಯಾ. ಹಿಂಸೆಗಳಿಂದ, ಸಂಕಟಗಳಿಂದ ಕರ್ತನೆ ನಾವು ಪರಸ್ಪರರು ಪ್ರೀತಿ ಉಳ್ಳವರಾಗಿದ್ದೇವೆ. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ಆತ್ಮಭಾರವುಳ್ಳವರಾಗಿದ್ದೇವೆ. ಕರ್ತನೆ, ನಮ್ಮನ್ನು ನಿನ್ನ ಆಶಾಭಂಗ ಪಡಿಸೋದಿಲ್ಲ. ನೀನು ಕೊಡ್ತೀಯ ಸ್ವಾಮಿ. ಆದರೆ ನಿನ್ನ ಸಮಯಕ್ಕೆ ನೀನು ದಯಪಾಲಿಸ್ತೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ಪ್ರೀತಿ ರಸ ನಮ್ಮಲ್ಲಿ ತುಂಬಿಕೊಳ್ಳಲಿ ರಾಜ. ಕರ್ತನೆ, ಇನ್ನೊಂದು ಬಾರಿ ಕೂಡ ಕರ್ತನೆ ನೆಗೆಟಿವ್ ಆಗಿ ಆಲೋಚನೆ ಮಾಡದ ಹಾಗೆ, ನಕಾರಾತ್ಮಕ ಆಲೋಚನೆ ಮಾಡದ ಹಾಗೆ, ಯಾರೇ ಏನೇ ಹೇಳಿದ್ರು, ಯಾರ ಬಾಯಿಂದ ಏನೇ ಬಂದ್ರು, ಏನನ್ನೇ ನೋಡಿದ್ರು, ಏನನ್ನೇ ಕೇಳಿಸಿಕೊಂಡ್ರು, ಏನನ್ನೇ ಅನುಭವ ಮಾಡಿದ್ರು, ನಮ್ಮ ನಂಬಿಕೆ ಸ್ಥಿರವಾಗಿರುವ ಹಾಗೆ ನಡೆಸೇಸಪ್ಪ. ಪೌಲನ ನಂಬಿಕೆ ಸ್ಥಿರವಾಗಿದ್ದು ಕರ್ತನೆ ಯಾವ ರೀತಿಯಲ್ಲಿ ಥೆಸಲೋನಿಕದವರಿಗೆ ಕರ್ತನೆ ಆ ವಾಕ್ಯವನ್ನ ಹೇಳಿ ನಡೆಸಿದರೋ ಅದೇ ರೀತಿಯಲ್ಲಿ ನಾವು ನಂಬಿಕೆಯಿಂದಿದ್ದು ಪರಸ್ಪರ ಪ್ರೀತಿ ಉಳ್ಳವರಾಗಿ ಇನ್ನೊಬ್ಬರಿಗೆ ನಂಬಿಕೆ ವಿಚಾರ ಹೇಳುವಾಗ ಪರಸ್ಪರ ಪ್ರೀತಿ ಉಳ್ಳವರಾಗುವಾಗ ನಮ್ಮನ್ನ ನಡೆಸುವಂತೆ, ನಮ್ಮ ನಂಬಿಕೆಯನ್ನ ಕ್ಷೀಣಗೊಳಿಸುವಂತ, ನಾವು ಪರಸ್ಪರ ಪ್ರೀತಿಸುವಂತೆ ಒಡಕುಗಳನ್ನು ತಂದಾಕುವಂತ ಎಲ್ಲಾ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಕರ್ತನೇ, ನೀನು ತಾರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಸ್ತೋತ್ರ. ಕರ್ತನೇ ರಾಜ, ತಾಳ್ಮೆಯನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಕರ್ತನೇ, ನಮಗೆ ಆಶಾಭಂಗ ಆಗುವುದಿಲ್ಲ ಅನ್ನುವಂತ ವಿಚಾರವನ್ನ ನಾವು ದೃಢವಾಗಿ ನಂಬುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್. ಹಲ್ಲೆಲೂಯಾ.